ನಮ್ಮೆಲ್ಲರ ಜೀವನದಲ್ಲೂ ಬಹಳ ಸಲ ಹೀಗಾಗತ್ತೆ. ಏನೋ ಒಂದು ಮಾಡಬೇಕು ಅಂತ ಶುರು ಮಾಡ್ತೀವಿ, ಆದರೆ ಸ್ವಲ್ಪ ದಿನ ಕಳೆಯೋದ್ರೊಳಗೆ ಮೈಕೈ ನೋವು ಬರುತ್ತೆ, ಮನಸ್ಸಿಗೆ ಆಯಾಸ ಆಗುತ್ತೆ. ಅವಾಗ ಅನ್ಸತ್ತೆ ಇವತ್ತೊಂದಿನ ಸಾಕು, ಬಿಟ್ಬಿಡೋಣ, ನಾಳೆ ನೋಡೋಣ ಅಂತ. ಆದರೆ ನೆನಪಿಡಿ, ಆ ಕ್ಷಣದ ಆರಾಮು ನಿಮ್ಮನ್ನು ಆವರಿಸಿಕೊಂಡರೆ ನೀವು ಸೋಲುತ್ತಿರೋದು ಆ ಕೆಲಸದಲ್ಲಿ ಅಲ್ಲ, ನಿಮ್ಮ ನಾಳೆಯ ಸುಂದರ ಭವಿಷ್ಯದಲ್ಲಿ. ಜಗತ್ತಿನಲ್ಲಿ ನೀವು ಯಾರ ಇತಿಹಾಸ ಬೇಕಾದರೂ ತೆಗೆದು ನೋಡಿ, ಅವರ ಕತೆ ರೋಚಕವಾಗಿರೋದು ಯಾಕೆ ಗೊತ್ತಾ? ಅವರು ಕಷ್ಟ ಬಂದಾಗ ಕೈ ಚೆಲ್ಲಿ ಕುಳಿತುಕೊಳ್ಳಲಿಲ್ಲ. ಅವರು ನಿದ್ದೆಗೆಟ್ಟ ರಾತ್ರಿಗಳು, ಅವರು ಅನುಭವಿಸಿದ ಹಸಿವು, ಅವಮಾನ ಮತ್ತು ಶ್ರಮ, ಇವೇ ಅವರ ಜೀವನದ ಚರಿತ್ರೆಯ ಬೆಸ್ಟ್ ಚಾಪ್ಟರ್ಗಳು. ಒಂದು ವೇಳೆ ಅವರು ಅವತ್ತು ಕಷ್ಟ ಆಗುತ್ತೆ ಅಂತ ನಿಲ್ಲಿಸಿದ್ರೆ ಇವತ್ತು ನಮಗೆ ಅವರ ಹೆಸರೇ ಗೊತ್ತಿರ್ತಿರ್ಲಿಲ್ಲ. ಕಷ್ಟ ಅನ್ನೋದು ನಿಮ್ಮನ್ನು ಮುರಿಯೋಕೆ ಬರಲ್ಲ, ಅದು ನಿಮ್ಮನ್ನು ಕೆತ್ತೋಕೆ ಬರುತ್ತೆ. ಇವತ್ತು ನೀವು ಪಡೋ ನೋವು, ಇವತ್ತು ನೀವು ಚೆಲ್ಲೋ ಬೆವರು ನಿಮ್ಮ ನಾಳೆಯ ಯಶಸ್ಸಿನ ಅಡಿಪಾಯ. ನೀವು ಇವತ್ತು ಎದುರಿಸುವ ಸವಾಲುಗಳೇ ನಾಳೆ ನೀವು ಇನ್ನೊಬ್ಬರಿಗೆ ಹೇಳುವ ಸ್ಫೂರ್ತಿಯ ಕಥೆಗಳಾಗುತ್ತವೆ. ನಿಮ್ಮ ಮಕ್ಕಳಿಗೆ, ನಿಮ್ಮ ಗೆಳೆಯರಿಗೆ ನೀವು ಏನು ಹೇಳಲು ಇಷ್ಟಪಡ್ತೀರಾ? ಕಷ್ಟ ಆಯಿತು ಅಂತ ಬಿಟ್ಟು ಬಂದೆ ಅಂತನಾ, ಅಥವಾ ಕಷ್ಟ ಆಯಿತು ಆದರೂ ಗೆದ್ದು ಬಂದೆ ಅಂತನಾ? ಸೊ ಮೈ ಕೈ ನೋವಾಗ್ತಿದ್ಯಾ? ಆಗಲಿ. ಮನಸ್ಸಿಗೆ ಬೇಜಾರಾಗ್ತಿದ್ಯಾ? ಆಗಲಿ. ಜನರು ಆಡ್ಕೊಳ್ತಿದ್ದಾರಾ? ಆಡ್ಕೊಳ್ಳಿ. ಆದರೆ ಇವತ್ತು ನಿಲ್ಲಿಸಬೇಡಿ. ಇಂದು ಕಷ್ಟ ಆಗುತ್ತೆ ಅಂತ ನೀವು ನಿಲ್ಲಿಸಿದರೆ ನೆನಪಿಟ್ಕೊಳ್ಳಿ, ನಿಮ್ಮ ನಾಳೆಗೊಂದು ಕಥೆಯೇ ಇರಲ್ಲ. ನೀವು ಇತಿಹಾಸದ ಪುಟ ಸೇರಬೇಕೋ ಅಥವಾ ಕೇವಲ ಒಂದು ಅಂಕಿಅಂಶ ಆಗಿ ಉಳಿಯಬೇಕೋ ಅನ್ನೋದು ಇವತ್ತು ನೀವು ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ನಿಂತಿದೆ. ಕಷ್ಟಪಡಿ, ಬೆವರು ಹರಿಸಿ, ಹೋರಾಡಿ. ಯಾಕೆಂದರೆ ಗ್ರೇಟ್ ಸ್ಟೋರಿಗಳು ಆರಾಮವಾಗಿ ಕುರ್ಚಿಯಲ್ಲಿ ಕೂತಾಗ ಹುಟ್ಟಾಗಲ್ಲ, ಮೈದಾನದಲ್ಲಿ ಹೋರಾಡಿದಾಗ ಮಾತ್ರ ಹುಟ್ಟುತ್ತವೆ. ಮತ್ತೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ.